ಸಚಿನ್ ಫೋನ್ ಮಾಡಿ, ಅಣ್ಣ ನಾಳೆ ನಮ್ಮ ಸಿನಿಮಾ ಟ್ರೈಲರ್ ರಿಲೀಸು, ನೀನು ಬರಬೇಕು ಅಂದರು. ಎಷ್ಟೊತ್ತಿಗಪ್ಪ ಅಂದೆ. 12 ಗಂಟೆಗೆ. ನಮ್ಮ ಚೇಂಬರ್ ಮೀಟಿಂಗು 12 ಗಂಟೆಗೆ ಇತ್ತು. ನಾನು ಅವ್ನಿಗೆ ಹೇಳಿದೆ ಫೋಟೋ ಹಾಕ್ಬಿಡೋದು. ಫೋಟೋ ಹಾಕ್ಬಿಟ್ಟ ಅವನು. ಯಾವಾಗ ಫೋಟೋ ಹಾಕ್ಬಿಟ್ಟು ಬರ್ತಾರೆ ಅಂದ ತಕ್ಷಣ ಅದರ ಅರ್ಥ ಬೇರೆ ಆಗ್ಬಿಡುತ್ತೆ. ನಾನು ಆಮೇಲೆ ನಮ್ಮ ಅಧ್ಯಕ್ಷನ ಕೇಳಿಕೊಂಡು ಒಂದು ಅರ್ಧ ಗಂಟೆ ತಡವಾಗಿ ಬರ್ತೀನಿ ಅಂತಂದೆ. ನಾನು 12 ಗಂಟೆಗೆ ಇದ್ದೆ. ಆದರೆ ಇವತ್ತು ನಾನು ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ನಾರಾಯಣಸ್ವಾಮಿ ಅವ್ರನ್ನ ಕ್ಷಮೆ ಕೇಳ್ತಾ ನಾನು ಮಾತಾಡ್ತೀನಿ. ನನಗೆ ಇಲ್ಲಿ ಮಾತಾಡೋ ಹಕ್ಕು ಜಾಸ್ತಿ ಇದೆ. ಕಾರಣ ಇಷ್ಟೇ, ನಾನು ನೋಡಿದಂತ ಯಾವತ್ತೂ ಒಂದು ನಿರ್ದೇಶಕನಿಗೆ ಮೊದಲನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅಂತಹ ಒಂದು ನಿರ್ದೇಶನವನ್ನ, ಜವಾಬ್ದಾರಿನ ಯಾವ ರೀತಿ ಹೊತ್ತಿದ್ದಾರೆ ಅಂತ ದಿನೇಶ್ ಬಾಬು ಬಗ್ಗೆ ನಾವು ಹೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಸಿನಿಮಾಟೋಗ್ರಾಫರ್ ಅವರು. ತಮಿಳುನಾಡಲ್ಲಿ ಕೋಕಿಲಾ ಮೋಹನ್ ಜೊತೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗ್ಲೇ ಪರಿಚಯ ಆಗಿತ್ತು ದಿನೇಶ್ ಬಾಬು ಹಾಗೂ ಸುಹಾಸಿನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ದಿನೇಶ್ ಬಾಬು ಪರಿಚಯ ಆಗಿ ಕನ್ನಡಕ್ಕೆ ಬಂದ ತಕ್ಷಣ ಅವರು ಅನೇಕ ಉತ್ತಮವಾದ ಸಿನಿಮಾಗಳನ್ನ ಕೊಡ್ತಾ ಹೋದ್ರು. ಅದು ವಿಷ್ಣುವರ್ಧನ್ ಜೊತೆ ಮಾಡಿದಂತ ಸುಪ್ರಭಾತ ಇರ್ಬೋದು, ಲಾಲಿ ಇರ್ಬೋದು, ರಮೇಶ್ ಅರವಿಂದ್ ಜೊತೆ ಮಾಡಿದಂತ ಅಮೃತ ವರ್ಷಿಣಿ ಇರ್ಬೋದು, ಅನಂತ್ ನಾಗ್ ಜೊತೆ ನಾನೇನೂ ಮಾಡ್ಲಿಲ್ಲ ಅನ್ನುವ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು, ಹೆಂಡತಿಗೆ ಹೇಳ್ಬೇಡಿ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಕಾಶಿನಾಥ್ ಮಾಡಿದಂತ ಕಾಣುತ್ತೆ, ಸಂಕೇತ್ ಕಾಶಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಕಲಿಯೋದು ತುಂಬಾ ಇರುತ್ತೆ. ಅವರ ಶ್ರದ್ಧೆ ಎಷ್ಟಿರ್ತಂದ್ರೆ, ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇರ್ಬೇಕು ಆರ್ಟಿಸ್ಟ್. ಆ ರೀತಿ ಕೆಲಸ ಮಾಡುವಂತ ಒಂದು ಪ್ರತಿಭೆ. 5 ಗಂಟೆಗೆಲ್ಲ ಹೌದಪ್ಪ, ಅದನ್ನೇ ಹೇಳ್ತಾ ಇರೋದು. ಇವತ್ತು ಆ ಒಂದು ತರದ ಕೆಲಸ ಮಾಡೋಲ್ಲ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಇವತ್ತು ಸಿನಿಮಾ ರಂಗ, ಕನ್ನಡ ಸಿನಿಮಾಗಳ ಅನೇಕ ಸಿನಿಮಾಗಳು ಬಿಡುಗಡೆ ಆಗತ್ತೆ, 1 ಶೋ 2 ಶೋಗಳೆಲ್ಲ ತೆಗೆದು ಬಿಡ್ತಾರೆ ಪಿಕ್ಚರ್. ಈ ರೀತಿಯಾದ ಒಂದು ನೋವನ್ನ ನಾವು ಪ್ರತಿದಿನ ನಮ್ಮ ಚೇಂಬರ್ ಅಲ್ಲಿ ಎದುರಿಸ್ತಾ ಇದ್ದೀವಿ. ಆದ್ರೆ ಇವತ್ತು ಈ 2 ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾಗ ಉತ್ತರನೇ ಒಂಥರ ಇತ್ತು, ಅಭ್ಯಂಜನನೇ ಒಂಥರ ಇತ್ತು. ನೀವು ನೋಡ್ಬೋದು ಆ ಸಿನಿಮಾಗಳ ಒಂದು ಏನ್ ಮೇಕಿಂಗ್ ಇದೆಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡಿ ಒಂದೊಂದನ್ನು ಫ್ರೇಮ್ ಬೈ ಫ್ರೇಮ್ ಚೆನ್ನಾಗಿ ಮಾಡಿರುವಂತ ನನ್ನ ಆತ್ಮೀಯ ಗೆಳೆಯ ಹಾಗೂ ನಿರ್ದೇಶಕ ದಿನೇಶ್ ಬಾಬುಗೆ ಒಂದು ದೊಡ್ಡ ಸಲಾಂ. ಚೆನ್ನಾಗಿ ಹೊಡಿರಪ್ಪ, ಚಪ್ಪಾಳೆ ಹೊಡೆದ್ರೆ ಆರೋಗ್ಯ ಚೆನ್ನಾಗಿ ಅಂತ ಅರ್ಥ. ಅದಕ್ಕೆ ಅವಾಗ ಅವ್ರು ಹೇಳ್ತಾ ಇದ್ರು. ಎರಡನೇದು, ಈ ಸಿನಿಮಾದಲ್ಲಿ ಮಾಡಿದಂತ ನಟನಟಿಯರ ಬಗ್ಗೆ ನಾನು ಹೇಳ್ಬೇಕು. ಮುಖ್ಯವಾಗಿ ತಾರ, ನ್ಯಾಷನಲ್ ಅವಾರ್ಡ್ ವಿನ್ನರು, ನನ್ನ ಗೆಳತಿ. ಯಾವುದೇ ಪಾತ್ರವನ್ನು ಕೊಟ್ರೆ ಆ ಪಾತ್ರಕ್ಕೆ ಹಂಗೆ ಒಪ್ಕೊಂಡು ಆಕೆ ಮಾಡುವಂತ ಅನೇಕ ಹಸೀನಾ ಇರ್ಬೋದು, ಅಥವಾ ಈ ಪಿಕ್ಚರ್ ಇರ್ಬೋದು. ಈಗ ಇದ್ರಲ್ಲಿ ನೋಡಿದೆ, ನೀನ್ ನೋಡಿದ ತಕ್ಷಣ ಪಕ್ಕ ಜಡ್ಜಿ ತಂಗಿ ಇದೆಯಾ ಅಂತಂದೆ. ಅದೇ ತರ ಆಕೆ ಮಾತು ಕೂಡ ಹಂಗೆ ಇತ್ತು ನೋಡಿ, ಆ ಗತ್ತಿತ್ತು. ಅಫ್ಕೋರ್ಸ್ ನಾರಾಯಣ ಸ್ವಾಮಿ 2 ಪಿಕ್ಚರ್ ಅಲ್ಲೂ ಹೀರೋ. ನಾನು ಪ್ರತಿ ಸಲ ಒಂದು ಟಿವಿ ಸೀರಿಯಲ್ ಮಾಡಿದಾಗೆಲ್ಲ ಹೇಳ್ತಾ ಇದ್ದೆ, ನೀನ್ ಯಾಕೋ ಸಿನಿಮಾದಲ್ಲಿ ಮಾಡೋದಿಲ್ಲ ಅಂತ. ಇಂಥ ಪ್ರತಿಭೆ ಅವನು, ಬಹಳ ಅತ್ಯಂತ ಒಳ್ಳೆ ಮಟ್ಟಕ್ಕೆ ನೀನು ಏರ್ತೀಯ, ನೀನು ಹೋಗ್ತೀನೋ ನಂಬಿಕೆ ನನಗಿದೆ. ಅದೇ ರೀತಿ ಕರಿಸುಬ್ಬ. ಈ ಕರಿಸುಬ್ಬ ಹೆಂಗಂದ್ರೆ ಒಂಥರ ಕೆಮಿಲಿ ಅಂತ, ಯಾವ ಮಾರಕತನ ಆ ಬಣ್ಣ ಆಗ್ಬಿಡ್ತಾನ ಅವನು. ನೋಡಿ, ಇದರಲ್ಲಿ ನಾನ್ ಮಾಡಿದೆ ಅನ್ವೇಷಣೆ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದ್ರಲ್ಲಿ ನಮ್ದು ಹೆಣದ ಪಾತ್ರ ಇತ್ತು. ಯಾರೋ ಒಬ್ರು ಬರ್ದಿದ್ರು, ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ. ನನಗೆ ಅದು ಖುಷಿ ಆಯ್ತಮ್ಮ. ಬಹುಶಃ ಅದನ್ನೇ ಕರಿಸುಬ್ಬನ್ ಇದ್ರಲ್ಲಿ ಮಾಡಿದ್ದಾನೆ, ಅಭಿನಂದನಲ್ಲಿ ಮಾಡಿದ್ದಾನೆ. ಅವನು ಒಂದೊಂದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದಾಗ, ಆ ಪೋಸ್ಟರ್ ಎಕ್ಸ್ಪ್ರೆಷನ್ ನೋಡಿದಾಗಲೇ ಗೊತ್ತಾಯ್ತು ತುಂಬಾ ಚೆನ್ನಾಗಿದೆ ಅಂತ. ಮತ್ತೆ ಹೊಸಬರು ಒಂದಷ್ಟು ಜನ ಬಂದಿದ್ದಾರೆ. ಈ ಕಾಲಘಟ್ಟದಲ್ಲಿ ಅವ್ರಿಗೆ ನಾವು ಆಶೀರ್ವಾದ ಮಾಡೋದಷ್ಟೇ ಕೆಲಸ ನಮ್ದು. ಮುಖ್ಯವಾಗಿ ನಿಮಗೆ ಎಲ್ಲ ಮಾಧ್ಯಮದವ್ರಿಗೆ ಇವತ್ತು ಹೊಸ ರೀತಿಯ ಸಿನಿಮಾಗಳು ಬರ್ತಾ ಇದೆ. ಮೊದಲೆಲ್ಲ ರೀಲ್ ಇಂದ ಬರ್ತಾ ಇತ್ತು, ಆಮೇಲೆ ಅದು ಇದು ಡಿಜಿಟಲ್ ಆಯ್ತು, ಈಗ ಕಂಪ್ಲೀಟ್ ಅದನ್ನ ಬೇರೆ ತರನೇ ತರ ಹೋಗ್ತಾ ಇದೆ. ಈ ತರ ಎಲ್ಲ ಬದಲಾವಣೆಗಳಲ್ಲೂ ಕೂಡ 50 ವರ್ಷದಿಂದ ಸತತವಾಗಿ ಒಂದು ಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಶ್ರೇಷ್ಠರು ಅಂತಾನೆ ಹೇಳ್ಬೇಕು. ಹಾಗಾಗಿ ದಿನೇಶ್ ಬಾಬು ಸರ್, ವಾಟ್ ಎವರ್ ಯು ಹ್ಯಾವ್ ಡನ್ ಸೋ ಫಾರ್, ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ವರ್ಕ್ ಫಾರ್ ಅನದರ್ 10 years ಈಸಿಲಿ. ಅಂಡ್ ಯಾರೋ ಕೇಳಿದ್ರು, ಈ ಸಿನಿಮಾದಲ್ಲಿ ನೀವು ಇದೀರ ಅಂತ. ಸರ್, ನೀವು ಹೋಗಿ ನೀವು ಯಾಕೆ ಸರ್ ಕರೆದಿಲ್ಲ ನನ್ನ ಈ ಪಿಕ್ಚರ್ಗೆ?
ಚೇಂಬರ್ ಈಗ 3 ತಿಂಗಳ ಹಿಂದೆ ಈ ಪಿಕ್ಚರ್ ಮಾಡಿ ನಾನು ಒಂದ್ 2-3 ವರ್ಷ ಆಗಿರ್ಬೇಕಂತ ಕಾಣುತ್ತೆ. ಇರ್ಲಿ, ವಾಟ್ ಎವರ್ ಇಟ್ ಈಸ್. ಯಾಕೆಂದ್ರೆ ಕೆಲವು ಸಮಯ ನಮ್ಗೆ ಅನ್ಸುತ್ತೆ ಇಂಥವ್ರ ಜೊತೆ ನಾವು ಕೆಲಸ ಮಾಡ್ಲಿಲ್ಲ ಅಂತ ಒಂದು ಕೊರಗಿರುತ್ತೆ. ಅವರೇ ಹೇಳಿದ್ದಾರೆ ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ನಂಬಿಕೆಯಲ್ಲಿ, ಆ ಒಂದು ವಿಚಾರದಲ್ಲಿ ನಾನು ಎಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೆ ಕ್ಷಮೆಯನ್ನು ಯಾಚಿಸ್ತಾ ಮೀಟಿಂಗ್ ಇರೋದ್ರಿಂದ ನಾನು ಬಿಡುವು ತಗೋತೀನಿ. ಹಾಗೆ ಇವತ್ತು ನಮ್ಮ ರಾಜ್ಕುಮಾರ್ ಅವರ ಅಳಿಯ ಅಂತ ಹೇಳಲ್ಲ, ಅವ್ರ ಮನೆ ದೇವರು ನಮ್ಮ ಗೋವಿಂದ ರಾಜ್, ನಿಜವಲ್ಲೂ. ಹಾಗೇನೆ ನನ್ನ ತಂಗಿ ಲಕ್ಷ್ಮಿ. ಪ್ರತಿ ಸಲ ನನಗೆ ಏನಾದ್ರೂ ಒಂದು ವಿಚಾರ ಬಂತು ಅಂದ್ರೆ ಅವರ ಒಂದು ಭಾವನೆ ಇದೆಯಲ್ಲ, ಅತ್ಯಂತ ಉತ್ಕೃಷ್ಟವಾದದ್ದು, ಬಹಳ ಶ್ರೇಷ್ಠವಾದದ್ದು. ನನಗೆ ಆ 2000ದಲ್ಲಿ ಅವ್ರು ಕಾಡಿಗೆ ಹೋದಾಗ ಅದು ಏನ್ ತರ ಅನುಭವಿಸಿದ್ರು ಈ ಅಣ್ಣ, ನಿಜವಾಗ್ಲೂ ಅದೆಲ್ಲ ಒಂದ್ಸಲಿ ನನ್ನ ಕಣ್ಮುಂದೆ ಬಂದ್ಬಿಡುತ್ತೆ. ಆದ್ರೆ ಬದುಕು ಬದಲಾವಣೆ ಆಗ್ತಾನೆ ಇರುತ್ತೆ. ಇವತ್ತು ಬಂದು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ರಾಜ್ಕುಮಾರೇ ಆಶೀರ್ವಾದ ಮಾಡ್ದಂಗಿದೆ. ಆ ಒಂದು ಪ್ರೀತಿನಲ್ಲಿದೆ. ಸೊ ಎಲ್ರಿಗೂ ಧನ್ಯವಾದ ಹೇಳ್ತಾ, ಮುಖ್ಯವಾಗಿ ನಿರ್ಮಾಪಕ, ಅನ್ನದಾತ, ನನಗೆ ಈ ನಾಗೇಶ್ವರರಾವು ವಿಗ್ ಮೇಕರ್, ಅಂದ್ರೆ ಎಲ್ಲ ಬೋಲ್ಟಲ್ಗಳನ್ನ ಅಲಂಕಾರ ಮಾಡ್ಬಿಡ್ತಾ ಇದ್ರು. ಬಹುಶಃ ಅವರ ಜೊತೆ ಸಾಥ್ ಕೊಟ್ಟಂತ ಮಂಜುನಾಥ್ ಇರ್ಬೋದು, ಶಾಂಡಿಲ್ಯ ಇರ್ಬೋದು. ಶಾಂಡಿಲ್ಯ ಥಿಯೇಟರ್ ಇಂದ ಬಂದವರು, ರಂಗಭೂಮಿಯಿಂದ ಬಂದಂತ ಪ್ರತಿಭೆ. ಅವ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ, ಮುಖ್ಯವಾಗಿ ಇವತ್ತು ರಾಮಕೃಷ್ಣ, ಮೇಕಪ್ ರಾಮಕೃಷ್ಣ ನನ್ನ ಜೊತೆ ಇದ್ದಾನೆ. ಹೆಚ್ಚು ಕಡಿಮೆ ಅವನ ಜರ್ನಿ ಸೇಮ್ ಅಥವಾ 1-2 ವರ್ಷ ದೊಡ್ಡವನು ನನಗಿಂತ ಇದರಲ್ಲಿ ಚಿತ್ರರಂಗದಲ್ಲಿ. ಹಾಗೆ ಜೆ ಕೃಷ್ಣ ಅವ್ರಿಗೆ ನಮಸ್ಕಾರ ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ, ಅವ್ರ ಸಾಧನೆ ಮಾತಾಡ್ತಾ ಇದ್ದರೆ ನನ್ನ ಒಬ್ಬನೇ ಮಾತಾಡ್ಬಿಡುತ್ತೆ. ಯಾಕೆಂದ್ರೆ ಅದನ್ನ ಮಾತಾಡಕ್ ಬೇಕಾದ ಜನ ಇದ್ದಾರೆ. ಯಾಕೆಂದ್ರೆ ಇದು ಸಾಧ್ಯ ಅಲ್ಲಲ್ಲ. ನಾನು ಒಂದು ವಿಚಾರನ ನಾನು ಇವತ್ತು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಅದು ಎಷ್ಟು ಪ್ರಸ್ತುತನೋ ಇಲ್ವೋ ಗೊತ್ತಿಲ್ಲ. ಶಂಕರ್ ನಾಗ್ ಮಾಡಿದ ಮಹೇಶ್ವರ ಸಿನಿಮಾ ನಂತರ ನಾನು ನೆನ್ಸ್ಕೊಳ್ಳೇಬೇಕು, ಒಂದು ಘಟನೆ ನಡೀತು. ಅದು ಸುಮಲತಾ ಇರ್ಬೋದು ಅಥವಾ ಶಂಕರ್ನಾಗೆ ಇರ್ಬೋದು ಅಂತ. ಶಂಕರ್ನಾಗ್ ಆಗ್ತಾನೆ ನನ್ನ ಕಾರ್ ಇತ್ತು. ಅವಾಗ ನನ್ನ ಹತ್ರ ಒಂದು ಕಾರ್ ಇತ್ತು, 4141 ಅಂತ ಕಾರ್, 4141 ಅಂತ ಇತ್ತು. ಅವನು 118 ಕಾರ್ ಬಂತು, ಬೂದು ಕಲರ್ದು 118 ಕಾರ್ ಬಂತು. ಆ ಕಾರ್ ಅನ್ನು ತೊಗೊಳಕ್ಕೆ ನಾವು ಇವರ ಮಹೇಶ್ವರ ಸಿನಿಮಾಯಿಂದ ನಾನು ಶಂಕರ್ನಾಗು ನನ್ನ ಗಾಡಿನಲ್ಲಿ ಅವನ್ ಡ್ರೈವ್ ಮಾಡ್ತಾ ಬೆಂಗಳೂರು ಬಂದ. ಬಹುಶಃ ಶಂಕರ್ನಾಗು ಅಂಬರೀಷ್ ಎಲ್ಲ ಗೊತ್ತಲ್ಲ ಯಾವ ಸ್ಪೀಡಲ್ಲಿ ಹೋಗ್ತಾರೆ ಅಂತ. ಫುಟ್ಪಾತ್ ಇದ್ರೆ ಫುಟ್ಪಾತ್ ಮೇಲೆ ಹೊಡೋದ್ರು. ಕೇವಲ 2 ಗಂಟೆಯಲ್ಲಿ ಬೆಂಗಳೂರು ತಲುಪಿದ ನಂತರ ಅವನು ಗಾಡಿ ತಗೊಂಡು ನನ್ನ ಗಾಡಿನ ನಾನು ಬಿಟ್ಟೆ, ಅವ್ರ ಗಾಡಿನ ತಗೊಂಡು ಬಂದ್ವಿ. 118 ಬೂದು ಕಲರ್ದು ಬರ್ತಾ ನಾನು ಹೇಳಿದೆ, ನನಗೂ ಒಂದ್ಸಲ ಓಡಿಸ್ಬೇಕು, ಗಾಡಿ ಕೊಡು ಅಂತ ಕೇಳಿದೆ. ಬೇಡ, ನಿನಗೆ ಬೆಂಗಳೂರು ನಾನು ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದಿದ್ದು. ಅಲ್ಲೊಂದು ಮತ್ತೊಂದು ಘಟನೆ ಆಗತ್ತೆ. ನನ್ನ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅದ್ರಲ್ಲಿ ಪ್ರಮೀಳಾ ಜೋಶಿನ ಆಕ್ಟ್ ಮಾಡಿದ್ಲು. ಬಂದಾಗ ಇದಕ್ಕೆ ತಲೆ ಸುತ್ತು ಬಂತು. ತಲೆ ಸುತ್ತು ಬಂದ ತಕ್ಷಣ ಅಲ್ಲಿದ್ದ ಡಾಕ್ಟರ್ಗಳು ಕೈ ಹಿಡಿದು ಗುಡ್ ನ್ಯೂಸ್ ಅಂತಂದ್ರು. ಗುಡ್ ನ್ಯೂಸ್, ಮೈಸೂರಿನ ಚಾಮುಂಡೇಶ್ವರಿ ಆಶೀರ್ವಾದ. ಇವತ್ತು ನಾನು ಮರೆಯಲ್ಲ. ಇವತ್ತು ಮೇಘನಾ ಏನಿದ್ದಾಳೆ, ಅದು ಆ ಸಿನಿಮಾದಲ್ಲಿ ಆದಂತ ಒಂದು ಘಟನೆ. ಶಂಕರ್ ನಾಗು ಪ್ರಮೀಳನ ಎತ್ಕೊಂಡು ಎಲ್ಲ ಕುಣಿದ್ರು, ಎಲ್ಲರೂ ಸಂಭ್ರಮವನ್ನ ಪಟ್ರು. ಇದನ್ನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಇದು ಮಹೇಶ್ವರ ಸಿನಿಮಾದಲ್ಲ ನಡೆದಂತ ಘಟನೆ. ಆಮೇಲೆ ಏನ್ ನಡೀತು ಅನ್ನೋದಕ್ಕೆ ಬಗ್ಗೆ ನಾನು ವಿವರಣೆ ಕೊಡ್ಬೇಕಾಗಿಲ್ಲ. 1990 ಸೆಪ್ಟೆಂಬರ್ 30 ಅಷ್ಟೇ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.